ಮನೆಯಲ್ಲೂ ಸಿಲಿಂಡರ್ ಗ್ಯಾಸ್ ಯೂಸ್ ಮಾಡ್ತೀರಾ? ಹಾಗಾದ್ರೆ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಿ. ಸ್ವಲ್ಪ ಯಾಮಾರಿದ್ರೂ ಪ್ರಾಣಕ್ಕೆ ಕುತ್ತು ಬರಬಹುದು. ಹುಬ್ಬಳ್ಳಿಯಲ್ಲಿ ಇಂತಹದ್ದೇ ಘಟನೆ ನಡೆದಿದ್ದು ಮಹಿಳೆಯೊಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಜುಲೈ 23ರಂದು ಹುಬ್ಬಳ್ಳಿಯ ಚನ್ನಪೇಟೆಯಲ್ಲಿ ಸಿಲಿಂಡರ್ ಸೋರಿಕೆಯಿಂದ ತಂದೆ ಹಾಗೂ 7 ವರ್ಷದ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ರು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಇಂತಹದ್ದೇ ಮತ್ತೊಂದು ಘಟನೆ ನಡೆದಿದೆ. ಜುಲೈ 24ರ ಬೆಳಗಿನ ಜಾವ ಚಿಕ್ಕದಾದ ಗ್ಯಾಸ್ ಸೋರಿಕೆಯಾಗ್ತಾ ಇದೆ. ವಾಸನೆ ಕೂಡ ಗೊತ್ತಾಗಿಲ್ಲ. ಇದ್ದಕ್ಕಿದ್ದಂತೆ ಮಹಿಳೆಗೆ ಎಚ್ಚರವಾಗಿದೆ. ಮೊಬೈಲ್ ಟಾರ್ಚ್ ಆನ್ ಮಾಡಿದ ತಕ್ಷಣವೇ ಸಿಲಿಂಡರ್ ಸ್ಫೋಟಕವಾಗಿದೆ. ಪತ್ನಿಯನ್ನ ಕಾಪಾಡೋಕೆ ಮುಂದಾದ ಪತಿಗೂ ಗಾಯಗೊಂಡಿದ್ದಾರೆ. ತಂದೆ ಹಿಂದೆ ಓಡಿದ್ರಿಂದ ಮಕ್ಕಳು ಸುಟ್ಟ ಗಾಯಗಳಾಗಿವೆ. ಕ್ರೀಡಾ ತರಬೇತಿದಾರ ಮಹಂತೇಶ್ ಬಳ್ಳಾರಿ ದೈಹಿಕ ಶಿಕ್ಷಕರಾಗಿರುವ ಪತ್ನಿ ಗಂಗಮ್ಮ, ಮಕ್ಕಳಾದ ಮನೋರಂಜನ್ ಮತ್ತು ಕಾರುಣ್ಯ ಗಾಯಗೊಂಡಿದ್ದಾರೆ. ಸದ್ಯ 4ರನ್ನ KMCRI ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ನೀಡಿ ಬರ್ನಿಂಗ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಗಂಗಮ್ಮಳಿಗೆ 50%ಕ್ಕಿಂತ ಹೆಚ್ಚು ತೀವ್ರ ಸ್ವರೂಪದ ಗಾಯಗಳಾಗಿವೆ. ಇನ್ನು ಪತಿ ಮಹಂತೇಶ್ ಮತ್ತು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಾಯಂಕಾಲ 6:30 ಸುಮಾರು ಅವ್ರಿಗೆ ಆಗಿದೆ. ನಮ್ಮಲ್ಲಿ ಸ್ವಲ್ಪ ಅಲ್ಲಿಂದ ಕರ್ಕೊಂಡ್ ಬರೋದು ಅರೌಂಡ್ 8:30, ಅರೌಂಡ್ 8-8:15 ಸುಮಾರು ಇಲ್ಲಿ ಬಂದಿದ್ದಾರೆ. ಮತ್ತು ತಕ್ಷಣ ನಾವು ಅವ್ರನ್ನ ತೀವ್ರ ನಿಗಾ ಘಟಕದಲ್ಲಿ ಎಲ್ಲರೂ ಸಪ್ರೇಟ್ ಆಗಿಟ್ಟು ಅವರು ನಮ್ಮ ತಜ್ಞ ವೈದ್ಯರಿದ್ದಾರೆ. ಫಸ್ಟ್ ಸರ್ಜನ್ಸ್ ವಿಲ್ ಟೇಕ್ ಕೇರ್ ಆಫ್ ಬರ್ನ್ಸ್ ಯೂನಿಟ್. ಇಮಿಡಿಯೇಟ್ಲಿ ಬರ್ನ್ಸ್ ತಜ್ಞರು ಬಂದು ಅವ್ರಿಗೆಲ್ಲ ಅಸೆಸ್ಮೆಂಟ್ ಮಾಡಿ ಬರ್ನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಬೇಕಾಗಿರೋಂಥ ಔಷಧಿಗಳೇನಿದೆ ನೋಡು ತಾಬಿಟ್ಟು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ. ಈಗಲೂ ಕೂಡ ಅವ್ರನ್ನ ಐಸೋಲೇಷನ್ ಆಗಿ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರ ರಿಕವರಿಯನ್ನು ನಾವು ನೋಡ್ಬೇಕಷ್ಟೇ. ಒಬ್ಬರು ಹೆಂಡತಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸುಟ್ಟ ಗಾಯಗಳಿದಾವೆ. ಮೋರ್ ದನ್ 50%. ಅವ್ರ ಕ್ಯಾಲ್ಕುಲೇಷನ್ ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ 60ರಿಂದ 65% ಬರಲಿದೆ ಅಂತಕೊಂಡು ತಜ್ಞ ವೈದ್ಯರು ಹೇಳಿದರು. ಬರ್ನ್ಸ್ ಇನ್ಚಾರ್ಜ್ ಇರೋರು ಪ್ಲಾಸ್ಟಿಕ್ ಸರ್ಜನ್ಸ್ ಇರ್ತಾರೆ, ಅವ್ರು ನೋಡ್ತಿರ್ತಾರೆ. ಭಾಳ ಒಳ್ಳೆ ಶಿಕ್ಷಕರು. ನನ್ನ ಇಬ್ಬರು ಅವರು ಸೋಷಿಯಲ್ ವರ್ಕ್ನು ಮಾಡ್ತಿದ್ರು ಮತ್ತು ಕ್ಲಾಸ್ ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಹೈಸ್ಕೂಲ್. ಅದಕ್ಕೆ ಹೇಳಿನ ಡಾಕ್ಟರ್ಗಳಿಗೆ ಮತ್ತು ಹೆಚ್ಚಿನ ಒಂದು ಅವ್ರಿಗೆ ಏನಾದ್ರು ಹೆಚ್ಚು ಬೇಕಾದ್ರೆ ಮತ್ತೊಂದು ಬೇಕಾದ್ರೆ ಇಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಕರ್ಕೊಂಡ್ರು ನಾವು ವ್ಯವಸ್ಥೆ ಮಾಡಿಕೊಡೋದು ಅಂತ ಹೇಳಿ ಮಾಡಿ ದೇವರಲ್ಲಿ ಬೇಡ್ಕೋದು ಲಘು ಬೇಗನೆ ಸುಧಾರಣೆ ಆಗುತ್ತೆ. ಗಾಯಾಳುಗಳಿಗೆ ನುರಿತ ವೈದ್ಯರ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಸಂಬಂಧ ಅಶೋಕ್ ನಗರದ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ರಿಪೋರ್ಟರ್ ಸಂಗಮೇಶ್, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.